ಸಬ್ಸಿಡಿ ಹೆಸರಿನಲ್ಲಿ ಅಮಾಯಕರನ್ನ ವಂಚಿಸ್ತಾ ಇರುವಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬಹುಕೋಟಿ ವಂಚನೆ ಆಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಗ್ರಾಮೀಣ ಭಾಗದ ಬಡ ಮಹಿಳೆಯರನ್ನೇ ವಂಚಕರು ಟಾರ್ಗೆಟ್ ಮಾಡ್ತಾ ಇದ್ದು ವಂಚಕರ ಜೊತೆಗೆ ಫೈನಾನ್ಸ್ಗಳ ಮಾಲೀಕರು ಭಾಗಿಯಾಗಿದ್ದಾರಾ ಎಂಬ ಪ್ರಶ್ನೆ ಈಗ ಕಾಡ್ತಾ ಇದೆ. ಒಂದೇ ಕುಟುಂಬದ 4 ವಿರುದ್ಧ 19 ಕೋಟಿ ವಂಚನೆ ಆರೋಪದ ಮೇಲೆ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹರ್ಷಿ ವಾಲ್ಮೀಕಿ ಮಹಿಳಾ ಸ್ವಸಹಾಯ ಸಂಘದ ಹೆಸರಲ್ಲಿ ಬೆಳಗಾವಿಯ ಯಮನಾಪುರ ನಿವಾಸಿಗಳಾಗಿರುವಂತಹ ಅಶ್ವಿನಿ ದಡ್ಡಿ, ಹೊಳ್ಳೆಪ್ಪ ದಡ್ಡಿ, ಸೇವಂತ ದಡ್ಡಿ, ಪ್ರಿಯಾಂಕ ದಡ್ಡಿ ವಂಚನೆ ಮಾಡಿದ್ದು ಎಫ್ಐಆರ್ ದಾಖಲಾಗಿದೆ. ಈ ಕಿಲಾಡಿಗಳು ಬೈಲಹೊಂಗಲ, ಗೋಕಾಕ, ಯಮಕನಮರಡಿ ಸೇರಿದಂತೆ 16 ಗ್ರಾಮಗಳಲ್ಲಿ 7,000ಕ್ಕೂ ಅಧಿಕ ಮಹಿಳೆಯರಿಗೆ ವಂಚನೆ ಮಾಡಿದ್ದಾರೆ. ಸಾಲದ ಹಣ ಎಲ್ಲಿಂದ ಕಟ್ಟೋದು ಅಂತ ವಂಚನೆಗೊಳಗಾದಂತವರು ಅಳಲನ್ನ ತೋಡಿಕೊಳ್ತಿದ್ದಾರೆ. ಮತ್ತೆಲ್ಲ ಹಿಂಗೆ ಮಾಡಿದಾರ ಮೋಸ. ನಾವೇನು ಮಾಡೋಕ್ಕಾಯ್ತು ಮುಂದ್ರೆ ಸಾಯೋದಾಗಿ ನಾವು ಸಾಯಕ್ ಆಗೋದಿಲ್ಲ. ತುಂಬಾಕ್ ಯಾರ ಕೈಲಿನೂ ಆಗೋದಿಲ್ಲ. ಕಂಡಪಟ್ಟಿ ಸಂಘ ಕೊಟ್ಟಿದಾರ ತಗೊಂಡ್ ಕೂತೇವ್ರು ರೊಕ್ಕದ ಅಷ್ಟಕ್ಕಾಗಿ. ಫೈನಾನ್ಸ್ದಾರ ನಮ್ಮ ಮಾಲ ಕೊಡೋರು ಕೊಂಡು ಕೊಡೋರು ಏನ್ ಮಾಡ್ಬೇಕು ಸರ್? ಈಗ ನಾವು ಎಷ್ಟು ತಗೊಂಡ್ರಿ ಮನೆ ಅವ್ರು ಸರ್ ಕೊಟ್ಟಿದಾರ, ನಾವು ತಗೊಂಡೆವು 5-6 ಸಂಘ ತಗೊಂಡೇವ ಕೊಡತಾರ ಅಂತ ಕಡ್ಲೆ 10 ತಗೊಂಡೇವ. ಬಡವರಲ್ಲ ಅವ್ರು ಏನ್ ಮಾಡೋಣ? ಈಗ ನಾವು ಏನ್ ಮಾಡಕ್ ಆಗತ್ತ? ಫೈನಾನ್ಸ್ದಾರ ಬಿಡವಾರ ನಮ್ಮ ತುಂಬರಿ ಮನೆ ಕೊಂಡದಾರ ಮಧ್ಯಾಹ್ನ ರೊಕ್ಕಿಲ್ಲ. ಅವ್ರು ಬರಬಾರ್ದಪ್ಪ, ನಾವು ಏನ್ ಮಾಡ್ತೀವಿ ಸಾಯ್ಬೇಕು. ಹಿಂಗಾಗೈತೆ ನಮ್ಗೆ. ಊರೂರು ಅಲೆದಾಡಿ ಸಬ್ಸಿಡಿ ಲೋನ್ ಯೋಜನೆಯೊಂದಿದೆ ಅಂತ ಕಟ್ಟುಕತೆ ಕಟ್ಟಿರುವಂತಹ ಆರೋಪಿಗಳು 1 ಲಕ್ಷ ಸಾಲ ಪಡೆಯಿರಿ, ಅದರ ಕಂತನ್ನ ನಾವೇ ತುಂಬ್ತೀವಿ ಅಂತ ಬುರುಡೆ ಬಿಟ್ಟು ಪಡೆದ ಸಾಲದಲ್ಲಿ ಅರ್ಧದಷ್ಟು ಹಣ ನಮಗೆ ಕೊಟ್ಟರೆ ಸಾಕು ಅಂತ ವಂಚಕರು ಕಂಡೀಷನ್ ಹಾಕ್ತಾರೆ. ಹಣದಾಸೆಗೆ ಜನ ಮರಳು, ಜಾತ್ರೆ ಮರಳು ಎಂಬಂತೆ ಇಡೀ ಊರಿಗೂರೇ ಫೈನಾನ್ಸ್ಗಳಲ್ಲಿ ಸಾಲವನ್ನ ಪಡೆದಿದ್ದಾರೆ. ಹೀಗೆ ಸಾಲ ಪಡೆಯುವಂತ ಮಹಿಳೆಯರು ಅರ್ಧದಷ್ಟು ಹಣ ತಾವಿಟ್ಟುಕೊಂಡು ಇನ್ನರ್ಧ ಹಣ ದಡ್ಡಿ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ವಂಚನೆ ಮಾಡಿರುವಂತ ದಡ್ಡಿ ಕುಟುಂಬ ಸದಸ್ಯರು ಸಾಲವನ್ನ ತುಂಬದೆ ನಾಪತ್ತೆ ಆಗಿದ್ದು ಕೊಟ್ಟ ಸಾಲ ಮರುಪಾವತಿ ಮಾಡುವಂತೆ ಫೈನಾನ್ಸ್ ಸಿಬ್ಬಂದಿ ಮನೆ ಬಾಗಿಲಿಗೆ ಬರ್ತಿದ್ದಾರೆ. ನಿನ್ ಫೈನಾನ್ಸ್ ರೂಲ್ಸ್ ಐತಿ ನಿಮ್ಮದು ಉದ್ದೇಶ ರಾತ್ರಿ 9 ಉದ್ದೇಶ ಮತ್ತೆ 8 ಸಲ ಹೇಳತ್ತಾರ ಬಡ್ಕೋರದಾರ ಹರಿವತ್ತ ಹೇಳತ್ತಾರ ನಿನಗ ಅವ್ರೆಲ್ಲ ಕೆಲ್ಸ ಹೋದಾರ ಹೆಣ್ಮಕ್ಳು ಇರ್ತಾರ ಗೊತ್ತಾಯ್ತಿ ನಿಂಗೆ. ಫೋನ್ ಎತ್ತಿಲ್ಲ ಅಂದ್ರೆ ನಿಮಗೆ ಐತಿಲ್ಲ ನ್ಯೂಸ್ ಬಂದಿಲ್ಲ ನಿಮ್ಗೆ ಹೇಳಿದಾರಲ್ಲ ಎಲ್ಲ ಇಲ್ಲಿ ಹಲವಾಯಿ ಯಮನಾಪುರ ಎಲ್ಲ ಸಂಘ ಮುರಿದಾವ ಈಗ ಹೇಳತ್ತಾರ ನಿಮಗೆ ಮೊದಲ. ಇದರಲ್ಲಿ ಮೇನ್ ಅಕ್ಯೂಸ್ ಒಬ್ರು ಹೋಳಿಯಪ್ಪ ಪಾನಪ್ಪ ದಡ್ಡಿ ಅಂತ ಮತ್ತೆ ಅವರ ಫ್ಯಾಮಿಲಿ, ಅವರ ಮಿಸ್ಸಸ್ ಮತ್ತೆ ಅವರ 2 ಮಕ್ಕಳು FIR ಅಲ್ಲಿ ಆರೋಪಿ ಆಗಿದ್ದಾರೆ. ಈ ಫ್ರಾಡ್ ಕಂಪ್ಲೇಂಟ್ ಪ್ರಕಾರ ಹೋದ ವರ್ಷ ಫೆಬ್ರವರಿ ತಿಂಗಳಿಂದ ಇದು ಶುರು ಆಗಿದೆ. ಅವರು ಮೇನ್ ಆರೋಪಿ ಅವರು ಏನು ಮಾಡಿದರೆ ಒಂದು ಟ್ರಸ್ಟ್ ಮಹರ್ಷಿ ವಾಲ್ಮೀಕಿ ಮಹಿಳಾ ಸ್ವಸಹಾಯ ಸಂಘ ಅಂತ ಅವರು ಒಂದು ಟ್ರಸ್ಟ್ ಫಾರ್ಮ್ ಮಾಡಿ ಮತ್ತು ಈ ಟ್ರಸ್ಟ್ ಮುಖಾಂತರ ಮತ್ತು ಬೇರೆ ಬೇರೆ ಏಜೆಂಟ್ ಮುಖಾಂತರ ಅವರು ಪಬ್ಲಿಕ್ಗಳಿಗೆ ಅವರು ಮೋಸ ಮಾಡಿದ್ದಾರೆ. ಅವ್ರು ಮೋಸ ಹೇಗೆ ಮಾಡಿದ್ರಂತೆ ಅಂದರೆ ಅವರು ಫಸ್ಟ್ ಈ ಏಜೆಂಟ್ ಮುಖಾಂತರ ಪಬ್ಲಿಕ್ ಜೊತೆಗೆ ಇದೆಲ್ಲ ಇಂಟ್ರಡಕ್ಷನ್ ಆಗಿದೆ ಮತ್ತು ಮೈಕ್ರೋ ಫೈನಾನ್ಸ್ ಏಜೆನ್ಸೀಸಿಂದ ನಾನು ಸಾಲ ಕೊಡಿಸ್ತೀನಿ, ನೀವು ಕೊಡ್ತೀರಿ ಮತ್ತು ಆಮೇಲೆ ಅದು EMI ಪೇಮೆಂಟ್ ಎಲ್ಲ ನಾನು ಮಾಡ್ತೀನಿ ಅಂತ. ಅದು ಸಾಲ ಅಮೌಂಟಿಂದ ಏನೇನು ಬಂದಿದೆ ಪಬ್ಲಿಕ್ಗಳಿಗೆ ಅವರು ಮತ್ತೆ 50% ಅದು ಅಮೌಂಟಿಂದ ಅವರು ಇಟ್ಕೊಂಡು ಮತ್ತೆ ಬೇರೆ ರೀತಿಯಲ್ಲಿ ಅವರು ಯೂಸ್ ಮಾಡಿದರೆ ಈ ಥರ ಅವರು ಮೋಸ ಮಾಡಿದ್ದಾರೆ. ಅದಕ್ಕೆ ಈಗ ಮಾಳಮಾರುತಿ ಸ್ಟೇಷನಲ್ಲಿ ಒಂದು FIR ರಿಜಿಸ್ಟರ್ ಆಗಿದೆ. ಈಗ ಮತ್ತು ಆರೋಪಿಗೆ ನಾವು ಅರೆಸ್ಟ್ ಮಾಡಬೇಕು ಮತ್ತು ಮುಂದೆ ನಾವು ಇನ್ನೂ ಸ್ವಲ್ಪ ನೋಡಬೇಕು ಇದು ತನಿಖೆ ಹೇಗೆ ಆಗಬೇಕು. ಸದ್ಯಕ್ಕೆ ನಮ್ಮ ಮಾಹಿತಿ ಪ್ರಕಾರ 19 crores 35 lakhs 35,636 ಕೋಟಿ ಆ ಥರ ಮೋಸ ಆಗಿದೆ. ಮತ್ತೆ ಇದರಲ್ಲಿ ಅರೌಂಡ್ 7,707 ವಿಕ್ಟಿಮ್ಸ್ ಇದ್ದಾರೆ. ಇನ್ನು ಈ ರೀತಿ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದ್ದು ಜನರು ಮೋಸ ಹೋಗಬಾರದು. ಸದ್ಯ ಪ್ರಕರಣದ ಬಗ್ಗೆ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ.